ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಎಲ್ರಿಗೂ ಹಾಗೂ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಬಿಗ್ ಹಾಯ್. ಹಾಗೆ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತು ಲೈಕ್ ಮಾಡಿದ್ದೀರಾ ಅವರಿಗೂ ಕೂಡ ತುಂಬ ಥ್ಯಾಂಕ್ಸ್. ನಾವಿವತ್ತು ಕಸ್ಟರ್ಡ್ ಪೌಡರನ್ನು ಯೂಸ್ ಮಾಡಿ ಕಸ್ಟರ್ಡ್ ಮಿಲ್ಕ್ ಐಸ್ ಕ್ರೀಮ್ ಯಾವ ರೀತಿಯಾಗಿ ಮಾಡೋದಂತ ನೋಡ್ಕೊಂಬರೋಣ. ಇವಾಗ ನಾನು ಅರ್ಧ ಲೀಟರ್ಗಿಂತ ಜಾಸ್ತಿ ಹಾಲನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಹಾಲು ಕುದಿಯೋ ತನಕ ನಾವು ಕಸ್ಟರ್ಡ್ ಪೌಡರನ್ನು ರೆಡಿ ಮಾಡ್ಕೊಳ್ಳೋಣ. ಇದು ವೆನಿಲಾ ಕಸ್ಟರ್ಡ್ ಪೌಡರ್ 3 ಸ್ಪೂನ್ ತಗೊಳ್ತಾ ಇದ್ದೀನಿ. ಇದಕ್ಕೆ ನಾನು ಇವಾಗ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ನೀರನ್ನು ಹಾಕಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ, ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ, ಯಾವುದೇ ಲಂಪ್ಸ್ ಇರಬಾರ್ದು. ಹಾಗೆಯೇ 1 ಪ್ಯಾಕೆಟ್ ಆಗುವಷ್ಟು ಅಮೂಲ್ಯ ಮಿಲ್ಕ್ ಪೌಡರ್ ಪ್ಯಾಕೆಟನ್ನು ತಗೊಂಡಿದ್ದೀನಿ. ಇದನ್ನು ಹಾಕೊಳ್ತಾ ಇದ್ದೀನಿ. ಇದಕ್ಕೂ ಕೂಡ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೋಡಿ, ಹಾಲು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾವು ವೆನಿಲಾ ಕಸ್ಟರ್ಡ್ ಪೌಡರನ್ನು ಮಿಕ್ಸ್ ಮಾಡ್ಕೊಂಡಿದ್ದನ್ನು ಹಾಕಬೇಕು. ಇವಾಗ ಇದನ್ನು ನಾವಿವಾಗ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಯಾವುದೇ ಥರವಾದ ಲಂಪ್ಸ್ ಇಲ್ಲ, ಯಾಕಂದರೆ ನಾವು ಕಸ್ಟರ್ಡ್ ಪೌಡರನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ಯಾವುದೇ ಥರ ಲಂಪ್ಸ್ ಬರಲ್ಲ. ಇವಾಗ ಮಿಕ್ಸ್ ಮಾಡಿಕೊಂಡಂಥ ಹಾಲನ್ನು ಸಹ ಸೇರಿಸಬೇಕು, ಹಾಲು ಪೌಡರನ್ನು. ಇನ್ನೊಂದು ಸಲ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕೆ ನಾನಿವಾಗ ಅರ್ಧ ಬೌಲ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಅಂದರೆ 250 ಅಥವಾ 300 ಗ್ರಾಮ್ ಹಾಕ್ಕೊಂಡ್ರೆ ಸಾಕು ಸಕ್ಕರೆ. ಜಾಸ್ತಿ ಐಸ್ ಕ್ರೀಮ್ ಸ್ವೀಟ್ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು. ಇವಾಗ ಚೆನ್ನಾಗಿ ಒಂದು ಸಲ ಕುದಿಲಿದು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾನು ಇವಾಗ ಪಿಸ್ತಾ ಮತ್ತು ಗೋಡಂಬಿಯನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಇಷ್ಟು ಕನ್ಸಿಸ್ಟೆನ್ಸಿ ಆದರೆ ಸಾಕು. ಇದು ಇವಾಗ ತಣ್ಣಗಾಗಲಿ. ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಇದು ಕರೆಕ್ಟಾಗಿ ಕೂಲ್ ಆಗಿದೆ ರೂಮ್ ಟೆಂಪ್ರೇಚರಲ್ಲಿ. ಇದನ್ನು ನಾನು ಇವಾಗ ಮೋಲ್ಡ್ಗೆ ಹಾಕೊಳ್ತಾ ಇದ್ದೀನಿ, ಐಸ್ ಕ್ರೀಮ್ ಮಾಡೋ ಮೋಲ್ಡ್ಗೆ. ಈ ರೀತಿಯಾದ ಮೋಲ್ಡ್ಗೆ ಹಾಕೊಳ್ತಾ ಇದ್ದೀನಿ. ಇದರಲ್ಲಿ 8 ಐಸ್ ಕ್ರೀಮನ್ನು ಮಾಡ್ಕೋಬೋದು. ಈ ಥರ ಮೌಲ್ಡ್ ಇಲ್ಲ ಅಂದರೆ ಟೀ ಕುಡಿಯೋ ಕಪ್ಪಲ್ಲೂ ಹಾಕೋಬೋದು, ಪ್ಲಾಸ್ಟಿಕ್ ಕಪ್ಪಲ್ಲಿ. ಅದರಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಐಸ್ ಕ್ರೀಮ್ ಮೇಲ್ಗಡೆಯಲ್ಲಿ ಚೆರ್ರಿಯನ್ನು ಹಾಕೊಳ್ಳೋಣ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸೇರಿಸ್ತಾ ಇದ್ದೀನಿ. ಇವಾಗ ನೀವು ಬೇಕಂದರೆ ಇದಕ್ಕೆ ಬೇರೆ ಡ್ರೈ ಫ್ರೂಟ್ಸನ್ನು ಸಹ ಸೇರಿಸ್ಬೋದು. ಖರ್ಜೂರ ಇರ್ಬೋದು, ಬಾದಾಮಿ ಎಲ್ಲ ಸೇರಿಸ್ಬೋದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಬೇಕಂದರೆ. ಇವಾಗ ಆಲ್ಮೋಸ್ಟ್ ಆಗಿ ರೆಡಿ ಆಗಿದೆ. ಇದಕ್ಕೆ ನಾನು ಇವಾಗ ಇದರ ಮೇಲಿನ ಕ್ಯಾಪನ್ನು ಫಿಟ್ ಮಾಡ್ತಾ ಇದ್ದೀನಿ. ಎಲ್ಲ ಕ್ಯಾಪ್ಗಳನ್ನು ನಾವು ಇದೇ ರೀತಿಯಾಗಿ ಹಾಕೊಳ್ಬೇಕು. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ಕ್ವಿಕ್ಕಾಗಿ ಮಾಡ್ಕೋಬೋದು. ನೋಡಿ, ಇವಾಗ ಎಲ್ಲದಕ್ಕೂ ಕ್ಯಾಪನ್ನು ಹಾಕಿ ಫಿಟ್ ಮಾಡಿದ್ದೀನಿ. ಇದನ್ನು ನಾವು ಇವಾಗ ಫ್ರಿಡ್ಜಲ್ಲಿ ಇಡಬೇಕು, ಅಂದರೆ ಡೀಪಲ್ಲಿ ಇಡಬೇಕು. ನಿಮಗೇನಾದರೂ ಐಸ್ ಕ್ರೀಮ್ ಬೇಗ ರೆಡಿ ಆಗಬೇಕಂದ್ರೆ ಕೂಲಿಂಗ್ ಕಂಟ್ರೋಲನ್ನು ಹೈಯಲ್ಲಿ ಇಡಬೇಕು, ಬೇಗ ರೆಡಿ ಆಗುತ್ತೆ. ನೋಡಿ, ಇವಾಗ ಫ್ರಿಡ್ಜಿಂದ ಹೊರಗೆ ತೆಗೆದಿದ್ದೀನಿ. 5 ಮಿನಿಟ್ಸ್ ಬಿಟ್ಟು ಓಪನ್ ಮಾಡಬೇಕು. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಪರ್ಫೆಕ್ಟಾಗಿ ಬಂದಿದೆ ಐಸ್ ಕ್ರೀಮ್. ಸೊ ಸಮ್ಮರ್ ಸೀಸನಲ್ಲಿ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡಿದ್ರಲ್ವ ಯಾವ ರೀತಿಯಾಗಿ ಮಾಡೋದಂತ. ತುಂಬ ಸುಲಭವಾಗಿ ನಾವು ಇದನ್ನು ಮಾಡ್ಕೋಬೋದು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.